ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 2ನೇ ತಾರೀಕು ಸ್ನೇಹಿತರೆ, ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹುಣ್ಣಿಮೆ ದಿನ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನ ಈ 6 ರಾಶಿಯವರು ಗಳಿಸಲಿದ್ದೀರಿ. ಈ 6 ರಾಶಿಯವರಿಗೆ ಸ್ನೇಹಿತರೆ ಕುಬೇರ ರಾಜಯೋಗ ಅಂತಾನೆ ಹೇಳಬಹುದು. ಹಾಗಿದ್ರೆ ಈ 6 ರಾಶಿಯವರ ಬಗ್ಗೆ ಮತ್ತಷ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಜೊತೆಗೆ ಈ ಹುಣ್ಣಿಮೆಯ ಮಹತ್ವವನ್ನ ತಿಳಿಸ್ಕೊಡ್ತೀನಿ. ನಂತರ ಸ್ನೇಹಿತರೆ, ಈ 6 ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು. ಇನ್ನು ಈ ಅಲೋವೆರಾನ ಸ್ನೇಹಿತರೆ ನಿಮ್ಮ ಬಾಗಿಲಿಗೆ ಕಟ್ಟುವುದರಿಂದ, ನಿಮ್ಮ ಮುಖ್ಯ ದ್ವಾರದ ಬಾಗಿಲಿಗೆ ಕಟ್ಟುವುದರಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದ್ರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದ್ರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಂ ನಮ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಚಂದ್ರ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಚೈತ್ರ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಏಪ್ರಿಲ್ 1 ಸ್ನೇಹಿತರೆ ಬುಧವಾರ ಅಂದ್ರೆ ಹುಣ್ಣಿಮೆಯ ಪ್ರಾರಂಭ ಬಂದು ಏಪ್ರಿಲ್ 1ನೇ ತಾರೀಕು 2026 ಬೆಳಿಗ್ಗೆ 7:06ಕ್ಕೆ ಸ್ನೇಹಿತರೆ ಪ್ರಾರಂಭಗೊಳ್ಳಲಿದೆ ಹುಣ್ಣಿಮೆ. ಇನ್ನು ಕೊನೆಗೊಳ್ಳುವುದು ಏಪ್ರಿಲ್ 2ನೇ ತಾರೀಕು ಬೆಳಿಗ್ಗೆ 7:41ಕ್ಕೆ ಕೊನೆಗೊಳ್ಳುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ಶುಕ್ಲ ಪಕ್ಷದ ಕೊನೆಯಲ್ಲಿ ಪೂರ್ಣಿಮೆಯ ತಿಥಿ ಬಂದೇ ಬರುತ್ತದೆ. ಈ ದಿನಾಂಕವು ಚಂದ್ರನ ಪೂರ್ಣತೆಯನ್ನ ಸಂಕೇತಿಸುತ್ತದೆ ಅಂತಾನೆ ಹೇಳಬಹುದು. ಆಗ ಚಂದ್ರನು ಪೂರ್ಣ ಗಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಪೂರ್ಣಿಮೆ ದಿನವನ್ನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅತ್ಯಂತ ಶುಭ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ನೀವು ಸ್ನೇಹಿತರೆ ಉಪವಾಸವನ್ನ ಮಾಡಿ ಪೂಜೆಯನ್ನ ಮಾಡಿದಲ್ಲಿ ತನ್ನ ಸಂಪತ್ತು ವೃದ್ಧಿಯಾಗಲಿದೆ, ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ದಾನ ಮತ್ತು ಧಾರ್ಮಿಕ ಆಚರಣೆಗಳು ವಿಶೇಷ ಮಹತ್ವವನ್ನ ಹೊಂದಿದೆ ಅಂತಾನೆ ಹೇಳಬಹುದು. ಇನ್ನು ಪೂರ್ಣಿಮೆಯು ಚಂದ್ರ ದೇವರು ಮತ್ತು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ. ಇದು ಕುಬೇರನ ಸಂಪತ್ತೆ ಕೈ ಸೇರುವಂತಹ ಸಮಯ ಅಂತಾನೆ ಹೇಳ್ಬೋದು. ನೀವು ಭಕ್ತಿಯಿಂದ ಉಪವಾಸವನ್ನ ಮಾಡಿ ಪೂಜೆಯನ್ನ ಮಾಡಿ ದಾನ ಧರ್ಮವನ್ನ ಸ್ನೇಹಿತರೆ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಇವನ್ನೆಲ್ಲ ಮಾಡಿದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಳೆದು ಸಾಕಷ್ಟು ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ. ಈ ದಿನಾಂಕವು ವಿಷ್ಣು ಮತ್ತು ಶಿವ ಮತ್ತು ಸತ್ಯನಾರಾಯಣ ಭಗವಾನ್ ಅವರ ಪೂಜೆಗೆ ಸಹ ಮುಖ್ಯವಾಗಿದೆ ಅಂತಾನೆ ಹೇಳಬಹುದು. ಇನ್ನು ಪೂರ್ಣಿಮೆಯ ತಿಥಿಯ ಧಾರ್ಮಿಕ ಮಹತ್ವವನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸಾಕಷ್ಟು ಜನರು ಕೇಳ್ತಾ ಇರ್ತೀರಾ, ಪೂರ್ಣಿಮೆ ದಿನನೇ ನೀವು ದಾನ ಧರ್ಮಗಳನ್ನ ಮಾಡಿ ಅಂತ ಹೇಳ್ತೀರಾ, ಹುಣ್ಣಿಮೆ ದಿನನೇ ರಾತ್ರಿ ಸಮಯದಲ್ಲಿ ಈ ಪರಿಹಾರವನ್ನ ಮಾಡಿ ಅಂತ ಹೇಳ್ತೀರಾ, ಇದರ ಮಹತ್ವವೇನು ಅನ್ನೋದನ್ನ ಸಾಕಷ್ಟು ಕಮೆಂಟ್ಸ್ ನಾನು ಓದಿರ್ತೀನಿ. ಸೊ ಹಾಗಾಗಿ ಸ್ನೇಹಿತರೆ ಅವರಿಗೆಲ್ಲ ಇದೇ ಉತ್ತರ ಅಂತಾನೆ ಹೇಳಬಹುದು. ಈ ದಿನ ಸ್ನೇಹಿತರೆ ಸತ್ಯನಾರಾಯಣ ವ್ರತ ಮಾಡುವುದರಿಂದ ಭಗವಾನ್ ಸತ್ಯನಾರಾಯಣ ಕಥೆಯನ್ನ ಕೇಳುವುದು ಮತ್ತು ಹುಣ್ಣಿಮೆಯ ದಿನದಂದು ಉಪವಾಸ ಮಾಡುವುದು ವಿಶೇಷ ಮಹತ್ವವನ್ನ ಹೊಂದಿದೆ. ಸೊ ಹಾಗಾಗಿ ತಪ್ಪದೆ ಸ್ನೇಹಿತರೆ ಈ ದೇವರಗಳನ್ನ ಭಕ್ತಿಯಿಂದ ನೀವು ಪೂಜಿಸಿದ್ದಲ್ಲಿ ಸ್ನೇಹಿತರೆ ಕಷ್ಟಗಳು ಕಳೆಯುತ್ತದೆ ಅಂತಲೇ ಹೇಳಬಹುದು. ಇನ್ನು ಗಂಗಾ ಸ್ನಾನವನ್ನ ಮಾಡಿ. ಗಂಗಾ ಸ್ನಾನವನ್ನ ಮಾಡುವುದಕ್ಕೆ ಆಗಲಿಲ್ಲ ಅಂತಂದ್ರೆ ನೀವು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಾಗ ಒಂದು ಬಾಟಲ್ ಅಲ್ಲಿ ಸ್ನೇಹಿತರೆ ನೀರನ್ನ ತೆಗೆದುಕೊಂಡು ಬಂದು ಮನೇಲಿ ಇಟ್ಕೊಳ್ಳಿ. ನೀವು ಸ್ನಾನ ಮಾಡುವಾಗ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಸ್ನೇಹಿತರೆ ಆ ನೀರನ್ನ ನೀವು ಮಾಡುವಂತಹ ನೀರಿಗೆ ಬೆರೆಸಿ ಸ್ನಾನ ಮಾಡುವುದರಿಂದ ಪಾಪ ಕರ್ಮಗಳು ಕಳೆಯಲಿದೆ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ನಿಮಗೆ ಸಿಗಲಿದೆ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಗಂಗಾ ಸ್ನಾನವನ್ನ ಮಾಡುವುದು ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ಪಾಪಗಳಿಂದ ಮುಕ್ತನಾಗುತ್ತಾನೆ ಸ್ನೇಹಿತರೆ. ಏನಾದ್ರೂ ನಿಮ್ಗೆ ಗೊತ್ತೋ ಗೊತ್ತಿಲ್ಲದೇನೆ ಪಾಪ ಕರ್ಮಗಳನ್ನ ಮಾಡಿದ್ರೆ ಅವೆಲ್ಲವೂ ಕೂಡ ಮುಕ್ತವಾಗುತ್ತದೆ ಅಂತಾನೆ ಹೇಳಬಹುದು. ಇನ್ನು ದಾನ, ಈ ದಿನ ಮಾಡುವ ದಾನವು ಅಕ್ಷಯ ಪುಣ್ಯವನ್ನ ನೀಡುತ್ತದೆ. ಸೊ ಹಾಗಾಗಿ ಇದರ ಸಂಪತ್ತನ್ನ ನೋಡಲಿದ್ದೀರಿ.
ಚಂದ್ರನ ಆರಾಧನೆಯನ್ನ ಮಾಡಿ ಚಂದ್ರ ದೇವರನ್ನ ಪೂಜಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ. ಇನ್ನು ಪೂರ್ಣಿಮೆಯ ವ್ರತದ ವಿಧಾನ ಹೇಗೆ ಮಾಡಬೇಕು ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ಅಂತವರಿಗೆ ಅಂತಾನೆ ಹೇಳ್ಬೋದು, ಸ್ನಾನ ಮತ್ತು ಸಂಕಲ್ಪವನ್ನ ಮಾಡ್ಕೊಳ್ಳಿ. ನಿಮಗೆ ಏನ್ ಕಷ್ಟ ಇರುತ್ತೆ ಅದು ನಿವಾರಣೆ ಆಗ್ಬೇಕು ಅಂದ್ರೆ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಿ. ಆ ಸಂಕಲ್ಪವನ್ನ ಮಾಡ್ಕೊಂಡ ನಂತರ ನೀವು ಯಾರಿಗೂ ಕೂಡ ಈ ಸಂಕಲ್ಪವನ್ನ ಮಾಡ್ಕೊಂಡಿದೀವಿ, ಇದನ್ನ ಮನಸ್ಸಿನಲ್ಲಿ ಬೇಡ್ಕೊಂಡಿದೀವಿ, ಇದು ನಮಗೆ ವರ ಸಿಗ್ಬೇಕು ಅನ್ನೋದು ಯಾರಿಗೂ ಕೂಡ ಹೇಳ್ಬೇಡಿ. ದಯವಿಟ್ಟು ಅದು ನೆರವೇರ ತನಕ ಯಾರಿಗೂ ಹೇಳ್ಬೇಡಿ. ಬೆಳಿಗ್ಗೆ ಗಂಗಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಉಪವಾಸದ ಪ್ರತಿಜ್ಞೆಯನ್ನ ಮಾಡ್ಕೊಳ್ಳಿ. ಇನ್ನು ಸತ್ಯನಾರಾಯಣ ಪೂಜೆಯನ್ನ ಮಾಡಬಹುದು. ಸತ್ಯನಾರಾಯಣ ದೇವರ ವಿಗ್ರಹ ಅಥವಾ ಚಿತ್ರದ ಮುಂದೆ ದೀಪ ಹಚ್ಚಿ ಪೂಜಿಸಿ ಧ್ಯಾನ ಮತ್ತು ಮಂತ್ರವನ್ನ ಪಠಣ ಮಾಡಿ ವಿಷ್ಣು ಸಹಸ್ರನಾಮವನ್ನ ಹೇಳಬಹುದು ಅಥವಾ ಚಂದ್ರ ದೇವರ ಮಂತ್ರಗಳನ್ನ ಪಠಿಸಬಹುದು. ದಾನ ಮತ್ತು ಆಹಾರ ವಿತರಣೆ ಅಂದ್ರೆ ಬಡವರಿಗೆ ನಿರ್ಗತಿಕರಿಗೆ ಆಹಾರ ಬಟ್ಟೆ ಹಣವನ್ನ ದಾನ ಮಾಡಿ. ನಿಮ್ಮ ಕೈಯಲ್ಲಾದಷ್ಟು, ಅದು ₹1 ಆಗಲಿ ಸ್ನೇಹಿತರೆ, ನಿಮ್ಮ ಕೈಯಲ್ಲಾದಷ್ಟು ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ಒಂದು 5 ಜನರಿಗೆ, ಒಂದು 3 ಜನರಿಗೆ, ಎಷ್ಟು ಜನರಿಗೆ ನೀವು ಕೊಡಬೇಕು ಅನ್ಸುತ್ತೋ ಅಷ್ಟು ಜನರಿಗೆ ಮನಸ್ಸಿನಿಂದ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಅನ್ನದಾನ, ಹಣದಾನ ಮತ್ತು ಆಹಾರವನ್ನ ವಿತರಿಸಿ ಒಳಿತಾಗಲಿದೆ. ಇನ್ನು ರಾತ್ರಿ ಜಾಗರಣೆ ಕೂಡ ಮಾಡಬಹುದು, ಇದು ನಿಮ್ಮ ಅನಿವಾರ್ಯಕ್ಕೆ ತಕ್ಕಂತೆ. ಪೂರ್ಣಿಮೆಯ ರಾತ್ರಿಯನ್ನ ಭಜನೆ, ಕೀರ್ತನೆ ಮತ್ತು ಧ್ಯಾನದಲ್ಲಿ ಕಳೆಯುತ್ತಾರೆ. ಇನ್ನು ಹಬ್ಬಗಳು ಸ್ನೇಹಿತರೆ, ಗುರು ಪೂರ್ಣಿಮೆ, ಶರತ್ ಪೂರ್ಣಿಮೆ, ಬುದ್ಧ ಪೂರ್ಣಿಮೆ, ಇನ್ನು ಕಾರ್ತಿಕ ಪೂರ್ಣಿಮೆ, ಹೋಳಿ ಹುಣ್ಣಿಮೆ, ಈ ರೀತಿ ಹಲವಾರು ಹುಣ್ಣಿಮೆಗಳಿದೆ. ಸೊ ಹಾಗಾಗಿ ಪೂರ್ಣಿಮೆ ತಿಥಿಗೆ ಸಂಬಂಧಿಸಿದ ದಂತಕಥೆಯ ಪ್ರಕಾರ ಚಂದ್ರ ದೇವತೆಯು ವಿಷ್ಣುವನ್ನ ಕಠಿಣ ತಪಸ್ಸು ಮಾಡುವ ಮೂಲಕ ಸಂತೋಷಪಡಿಸಿದನು. ಅವನ ಅನುಗ್ರಹದಿಂದ ಚಂದ್ರನು ತನ್ನ ಕಳೆದು ಹೋದಂತಹ ಶಕ್ತಿ ಮತ್ತು ಕಾಂತಿಯನ್ನ ಮರಳಿ ಪಡೆಯುತ್ತಾನೆ ಸ್ನೇಹಿತರೆ. ಅಂದಿನಿಂದ ಪೂರ್ಣಿಮೆಯ ದಿನದಂದು ಚಂದ್ರನನ್ನ ವಿಶೇಷವಾಗಿ ಪೂಜಿಸಲಾಗುತ್ತದೆ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ. ಇನ್ನು ಪೂರ್ಣಿಮೆಯ ತಿಥಿ ಶಾಂತಿ, ಸಕಾರಾತ್ಮಕತೆ ಮತ್ತು ಬೆಳಕಿನ ಸಂಕೇತವಾಗಿದೆ. ಈ ದಿನವು ನಮಗೆ ಆಂತರಿಕ ಶುದ್ಧತೆ, ಧರ್ಮ ಮತ್ತು ಭಕ್ತಿಯ ಮಹತ್ವವನ್ನ ಕಲಿಸುತ್ತದೆ. ಪೂರ್ಣಿಮೆಯ ದಿನದಂದು ಉಪವಾಸ ಮತ್ತು ಪೂಜೆಯು ಭೌತಿಕ ಪ್ರಗತಿಗೆ ಮಾತ್ರವಲ್ಲದೆ ಆಧ್ಯಾತ್ಮಿಕ ಪ್ರಗತಿಗೂ ಕೂಡ ಕಾರಣವಾಗಿರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಚಂದ್ರನನ್ನ ಪೂಜಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಸ್ಥಿರತೆ ಸಿಗುತ್ತದೆ. ಸತ್ಯನಾರಾಯಣ ದೇವರ ಕಥೆಯ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತದೆ. ದಾನ, ಸತ್ಕಾರಗಳು ಮತ್ತು ಪಾಪಗಳನ್ನ ನಾಶ ಮಾಡಿ ಪುಣ್ಯವನ್ನ ಪಡೆಯುತ್ತೇವೆ ಸ್ನೇಹಿತರೆ, ದಾನ ಧರ್ಮಗಳನ್ನ ಮಾಡುವುದರಿಂದ. ಇನ್ನು ಧಾರ್ಮಿಕ ಆಚರಣೆಗಳು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತವೆ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಪೂರ್ಣಿಮೆಗೆ ವಿಶೇಷ ಮಹತ್ವವಿದೆ. ಸೊ ಹಾಗಾಗಿ ಪ್ರತಿ 30 ದಿನಗಳ ನಂತರ ಹುಣ್ಣಿಮೆಯ ರಾತ್ರಿ ಬರುತ್ತದೆ. ಹುಣ್ಣಿಮೆ ತಿಂಗಳಿಗೊಮ್ಮೆ ಬರುತ್ತದೆ ಎಂದು ಹೇಳಬಹುದು. ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನ ಸ್ನೇಹಿತರೆ ಇಂದಿನಿಂದ ಗಳಿಸಲಿದ್ದೀರಿ ಅಂತಾನೆ ಹೇಳಬಹುದು. ಜೊತೆಗೆ ಈ 6 ರಾಶಿಯವರಿಗೆ ಶುಕ್ರ ಮತ್ತು ಚಂದ್ರ ಒಟ್ಟಾಗಿ ವೈಭವ ಲಕ್ಷ್ಮಿ ರಾಜಯೋಗವನ್ನ ಸೃಷ್ಟಿಸಲಿದೆ. ಇನ್ನು ಕುಬೇರನ ಯೋಗ ಕೂಡ ಸೃಷ್ಟಿಯಾಗಲಿದೆ ಸ್ನೇಹಿತರೆ. ಈ 6 ರಾಶಿಯವರಿಗೆ ಏಪ್ರಿಲ್ 1ರಿಂದನೇ ಅಷ್ಟೈಶ್ವರ್ಯ ಪ್ರಾಪ್ತಿ ಯೋಗ ಅಂತಾನೆ ಹೇಳಬಹುದು. ಏಪ್ರಿಲ್ 1ರಂದು ಶುಭ ಗ್ರಹವಾದ ಶುಕ್ರ ಮತ್ತು ಚಂದ್ರನ ಸಂಯೋಗವು ರೂಪುಗೊಳ್ಳುತ್ತದೆ. ಈ ಬುಧವಾರದ ದಿನ ಸ್ನೇಹಿತರೆ ರೂಪುಗೊಳ್ಳುವ ಯೋಗದಿಂದ ವೈಭವ ಲಕ್ಷ್ಮೀ ರಾಜ ಯೋಗದ ನಿರ್ಮಾಣವಾಗಲಿದೆ. ಈ ಶುಭ ರಾಜಯೋಗದ ಪ್ರಭಾವದಿಂದ ಯಾವ 6 ರಾಶಿಗೆ ಸೇರಿದ ಜನರಿಗೆ ಭರಪೂರವಾದ ಲಾಭ ದೊರಕುವಂತಹ ಯೋಗ ನಿರ್ಮಾಣಗೊಳ್ಳುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದ್ರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆ ತನಕ ವಾಚ್ ಮಾಡಿ. ಈ ಅದೃಷ್ಟ ರಾಶಿಗಳು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಆಗಿದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನೇಕ ಶುಭ ಯೋಗಗಳು ನಿರ್ಮಾಣವಾಗುವುದು. ಇದರಲ್ಲಿ ಒಂದು ವೈಭವ ಲಕ್ಷ್ಮಿ ರಾಜಯೋಗವಾಗಲಿದೆ. ಇದೇ ಏಪ್ರಿಲ್ 1ರಂದು ಚಂದ್ರ ಮತ್ತು ಶುಕ್ರ ಗ್ರಹಗಳ ಸಂಯೋಗದಿಂದಾಗಿ ಸ್ನೇಹಿತರೆ ಹುಣ್ಣಿಮೆಯ ದಿನ ಶುಭ ಹುಣ್ಣಿಮೆ ಅಂತಾನೆ ಹೇಳಬಹುದು. ವೈಭವ ಲಕ್ಷ್ಮಿ ರಾಜಯೋಗ ನಿರ್ಮಾಣವಾಗುವುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನ ಭೌತಿಕ ಸುಖ, ಸಮೃದ್ಧಿ, ಹಣ, ಭೋಗ, ವಿಲಾಸ, ಪ್ರೀತಿ ಮತ್ತು ಆಕರ್ಷಣೆಯನ್ನ ಪ್ರತಿನಿಧಿಸುವಂತಹ ಗ್ರಹವಾಗಿದೆ. ಹಾಗೆ ಚಂದ್ರನು ಮನಸ್ಸನ್ನ ಪ್ರತಿನಿಧಿಸುತ್ತದೆ ಸ್ನೇಹಿತರೆ. ಇದೇ ಮಾರ್ಚ್ ಸ್ನೇಹಿತರೆ 26ರಂದು ಶುಕ್ಲ
ಶುಕ್ರ ಗ್ರಹವು ಮೇಷ ರಾಶಿಯನ್ನ ಪ್ರವೇಶಿಸುತ್ತದೆ. ಏಪ್ರಿಲ್ 1ರಂದು ಈ ಎರಡು ಗ್ರಹಗಳ ಸಂಯೋಗ. ಏಪ್ರಿಲ್ 1ರಂದು ಚಂದ್ರನು ಕೂಡ ಮೇಷ ರಾಶಿಯನ್ನ ಪ್ರವೇಶಿಸುವುದು. ಇದರಿಂದಾಗಿ ಮೇಷ ರಾಶಿಯಲ್ಲಿ ಚಂದ್ರ ಮತ್ತು ಶುಕ್ರರ ಸಂಯೋಗವು ನಿರ್ಮಾಣಗೊಳ್ಳಲಿದೆ. ಹುಣ್ಣಿಮೆಯ ದಿನ ಈ ಸಂಯೋಗವು ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೈಭವ ಲಕ್ಷ್ಮೀ ರಾಜಯೋಗವನ್ನ ಬಹಳ ಶುಭ ಫಲವನ್ನ ನೀಡುವಂತಹ ಯೋಗ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಧನಲಾಭಕ್ಕಾಗಿ ಅನೇಕ ಅವಕಾಶಗಳು ಗೋಚರಿಸುವುದು, ನಿಮ್ಮ ಆದಾಯವನ್ನ ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸುವುದು ಮತ್ತು ವೃತ್ತಿ ವ್ಯವಹಾರದಲ್ಲಿ ಪ್ರಗತಿ ಹಾಗೂ ಲಾಭ ದೊರಕುವಂತಹ ಅವಕಾಶಗಳು ನಿರ್ಮಾಣಗೊಳ್ಳಬಹುದು. ಈ ಯೋಗದಿಂದ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯೂ ಕೂಡ ಆಗಲಿದೆ. ಹಾಗಾಗಿ ವೈಭವ ಲಕ್ಷ್ಮೀ ರಾಜಯೋಗದಿಂದ ಯಾವ 6 ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಪ್ರಯೋಜನಗಳು ಆಗುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯಲು ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೆ ವಾಚ್ ಮಾಡಿ ಸ್ನೇಹಿತರೆ. ಒಳ್ಳೆ ಇನ್ಫಾರ್ಮೇಶನ್ ಸಿಗಲಿದೆ. ಇದೇ ರೀತಿ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಓಂ ನಮ ಕುಬೇರರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಕುಬೇರರಾಯರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸುಖ ಸಂಪತ್ತು ಸಮೃದ್ಧಿ ಹೆಚ್ಚಳವಾಗಲಿ ಅಂತ ಹೇಳ್ತಾ ಮೊದಲನೇ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ಮೇಷ ರಾಶಿಯವರಿಗೆ. ಮೇಷ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನ ಹುಣ್ಣಿಮೆಯ ದಿನದಿಂದ ನೋಡಲಿದ್ದೀರಿ ಅಂದ್ರೆ, ಮೇಷ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಚಂದ್ರನ ಸಂಯೋಗದಿಂದ ನಿರ್ಮಾಣಗೊಳ್ಳಲಿರುವಂತಹ ವೈಭವ ಲಕ್ಷ್ಮೀ ರಾಜಯೋಗವು ಬಹಳ ಶುಭ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನ ಪಡೆಯುವಂತೆ ಮಾಡಲಿದೆ. ಈ ರಾಜಯೋಗವು ಮೇಷ ರಾಶಿಗೆ ಸೇರಿದ ಜನರ ಜಾತಕದ ಮೊದಲನೇ ಮನೆಯಲ್ಲಿ ನಿರ್ಮಾಣಗೊಳ್ಳುವುದು. ಹಾಗಾಗಿ ಈ ಸಂದರ್ಭದಲ್ಲಿ ಮೇಷ ರಾಶಿಗೆ ಸೇರಿದ ಜನರ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನ ನೋಡಬಹುದಾಗಿದೆ. ಹಾಗೆ ಶುಕ್ರ ಚಂದ್ರರ ಶುಭ ಪ್ರಭಾವದಿಂದಾಗಿ ಮೇಷ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯನ್ನ ನೋಡುವುದರೊಂದಿಗೆ ನಿಮ್ಮ ಎಲ್ಲಾ ರೀತಿಯ ಕಠಿಣ ಕೆಲಸಗಳನ್ನ ಬಹಳ ಸುಲಭವಾಗಿ ಪೂರ್ಣಗೊಳಿಸುವುದರೊಂದಿಗೆ ಯಶಸ್ಸನ್ನ ಗಳಿಸುವಂತೆ ಮಾಡಲಿದೆ. ಈ ಅವಧಿಯಲ್ಲಿ ವೈಭವ ಲಕ್ಷ್ಮಿ ರಾಜಯೋಗದ ನಿರ್ಮಾಣದಿಂದಾಗಿ ಮೇಷ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಲಾಭವನ್ನ ಹೊಂದಲು ಅನೇಕ ಮಾರ್ಗಗಳು ಗೋಚರಿಸುವುದು. ಹಾಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವಂತಹ ಯೋಗ ನಿರ್ಮಾಣಗೊಳ್ಳಲಿದೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮೇಷ ರಾಶಿಯವರು ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯ್ತು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಸಿಂಹ ರಾಶಿಯವರಿಗೆ ಇದೇ ಏಪ್ರಿಲ್ 1ನೇ ತಾರೀಕು ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲ ಅಂತಾನೆ ಹೇಳ್ಬೋದು. ಚಂದ್ರ ಶುಕ್ರರ ಸಂಯೋಗದಿಂದ ವೈಭವ ಲಕ್ಷ್ಮಿ ರಾಜಯೋಗವು ಸಿಂಹ ರಾಶಿಗೆ ಸೇರಿದ ಜನರಿಗೆ ಇದೇ ಏಪ್ರಿಲ್ 1ರಂದು ನಿರ್ಮಾಣಗೊಳ್ಳಲಿರುವಂತಹ ಈ ರಾಜಯೋಗವು ಸಾಕಷ್ಟು ಪ್ರಯೋಜನಗಳನ್ನ ಪಡೆಯುವಂತೆ ಮಾಡಲಿದೆ. ಈ ರಾಜಯೋಗವು ಸಿಂಹ ರಾಶಿಗೆ ಸೇರಿದ ಜನರ ಜಾತಕದ ಅದೃಷ್ಟದ ಮನೆಯಲ್ಲಿ ನಿರ್ಮಾಣಗೊಳ್ಳುವುದು. ಹಾಗಾಗಿ ನಿಮ್ಮ ಅದೃಷ್ಟದ ಸಂಪೂರ್ಣ ಬೆಂಬಲವು ಲಭಿಸುವುದರೊಂದಿಗೆ ಶುಕ್ರ ಚಂದ್ರರ ಶುಭ ಪ್ರಭಾವದಿಂದ ಗೌರವ ಖ್ಯಾತಿ ಬಹಳಷ್ಟು ವೃದ್ಧಿಯಾಗಲಿದೆ. ಸಿಂಹ ರಾಶಿಯವರಿಗೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಕೆಲಸವನ್ನ ಹುಡುಕುತ್ತಿರುವಂತಹ ಸಿಂಹ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಚಂದ್ರರ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳಲಿರುವಂತಹ ವೈಭವ ಲಕ್ಷ್ಮಿ ರಾಜಯೋಗವು ಈ ಸಂದರ್ಭದಲ್ಲಿ ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಲು ಉತ್ತಮ ಮಾರ್ಗಗಳು ಗೋಚರಿಸುವಂತೆ ಮಾಡುವ ಯೋಗವು ಕೂಡ ನಿರ್ಮಾಣಗೊಳ್ಳುವುದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ಈ ಅವಧಿಯಲ್ಲಿ ನೀವು ನೋಡಬಹುದಾಗಿದೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನ ಸಿಂಹ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯ್ತು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಕಟಕ ರಾಶಿಗೆ ಸೇರಿದ ಜನರಿಗೆ ವೈಭವ ಲಕ್ಷ್ಮಿ ರಾಜಯೋಗವು ಅಪಾರ ಲಾಭವನ್ನುಂಟು ಮಾಡುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ಹೆಚ್ಚಾಗಿರುವುದು. ಕಟಕ ರಾಶಿಗೆ ಸೇರಿದ ಜನರ ಜಾತಕದ ವೃತ್ತಿ ಜೀವನ ಮತ್ತು ಕರ್ಮದ ಮನೆಯಲ್ಲಿ ಈ ರಾಜಯೋಗವು ನಿರ್ಮಾಣಗೊಳ್ಳುವುದು. ಹಾಗಾಗಿ ಈ ಶುಭ ಯೋಗದ ನಿರ್ಮಾಣದಿಂದಾಗಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಗತಿಗಾಗಿ ಅನೇಕ ಉತ್ತಮ ಅವಕಾಶಗಳು ಕೂಡ ಪ್ರಾಪ್ತಿಯಾಗುವಂತಹ ಸಂಭವ ಈ ಅವಧಿಯಲ್ಲಿ ಹೆಚ್ಚಾಗಿರುವುದು. ಧನ ಲಾಭಕ್ಕಾಗಿ ಅನೇಕ ಉತ್ತಮ ಮಾರ್ಗಗಳು ಈ ಸಂದರ್ಭದಲ್ಲಿ ಗೋಚರಿಸುವ ಸಾಧ್ಯತೆಗಳು ಕೂಡ ನಿರ್ಮಾಣಗೊಳ್ಳಬಹುದು. ವ್ಯಾಪಾರ ವ್ಯವಹಾರವನ್ನ ಮಾಡುವ ಕಟಕ ರಾಶಿಗೆ ಸೇರಿದ ಜನರು
ಅನೇಕ ಉತ್ತಮ ಅವಕಾಶವನ್ನ ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ. ಶುಕ್ರ ಚಂದ್ರರ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳಲಿರುವಂತಹ ವೈಭವ ಲಕ್ಷ್ಮಿ ರಾಜಯೋಗದಿಂದ ಕಟಕ ರಾಶಿಗೆ ಸೇರಿದ ಜನರು ಬೌದ್ಧಿಕ ಸುಖ, ಸಂಪತ್ತು, ಸಮೃದ್ಧಿಯಲ್ಲಿ ಬಹಳಷ್ಟು ಹೆಚ್ಚಳವನ್ನ ಈ ಸಂದರ್ಭದಲ್ಲಿ ಹೊಂದಬಹುದಾಗಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದ್ರೆ ಸ್ನೇಹಿತರೆ, ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ, ವೈಭವ ಲಕ್ಷ್ಮಿ ರಾಜಯೋಗದಿಂದ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭ ನಿರೀಕ್ಷೆ ಮಾಡಬಹುದು. ಈ ಹುಣ್ಣಿಮೆಯ ದಿನದಿಂದ ಆರ್ಥಿಕ ಜೀವನ ಸಾಕಷ್ಟು ಬದಲಾಗಬಹುದು. ಉದ್ಯೋಗದಲ್ಲಿ ಹಿಂದೆ ಮಾಡಿದ ಪ್ರಯತ್ನಗಳು ಈ ಸಮಯದಲ್ಲಿ ಉತ್ತಮ ಲಾಭ ತಂದು ಕೊಡಬಹುದು. ಶುಕ್ರ ಮತ್ತು ಸ್ನೇಹಿತರೆ ಚಂದ್ರರ ಸಂಯೋಗದಿಂದ ಲಕ್ಷ್ಮಿ ರಾಜಯೋಗದಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ. ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಶಿಸ್ತನ್ನ ಗಮನಿಸಿ ಹೆಚ್ಚಿನ ಜವಾಬ್ದಾರಿಗಳನ್ನ ನೀಡಲಾಗುತ್ತದೆ. ಇದನ್ನ ನೀವು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಲಿದ್ದೀರಿ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿರುತ್ತದೆ. ಹಿಂದೆ ಮಾಡಿದ ತಪ್ಪುಗಳನ್ನ ತಿದ್ದಿಕೊಳ್ಳುವ ಮೂಲಕ ಸಾಕಷ್ಟು ಶುಭ ಫಲಗಳನ್ನ ನೀವು ಪಡೆಯಬಹುದು. ಮನೆಯಲ್ಲಿ ವಾತಾವರಣ ಸಂತೋಷದಿಂದ ಕೂಡಿರುತ್ತದೆ. ಸಂಬಂಧಿಕರು, ಸ್ನೇಹಿತರು ಮನೆಗೆ ಆಗಮಿಸುವುದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣವನ್ನ ನೀವು ನೋಡಲಿದ್ದೀರಿ. ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಕೋರ್ಸ್ ಮಾಡುವಂತಹ ಉತ್ಸಾಹ ಹಾಗೂ ಆಸಕ್ತಿ ಹೆಚ್ಚಾಗುವುದು. ಸ್ನೇಹಿತರೆ, ಈ ಯೋಗದಿಂದ ಅವರ ಭವಿಷ್ಯವನ್ನ ಬೆಳಗಲಿದೆ ಅಂತಾನೆ ಹೇಳಬಹುದು. ಈ ರಾಶಿಯ ಮಕ್ಕಳಿಗೆ ಬಯಸಿದ ಕೋರ್ಸ್ ಮಾಡಲು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಂದ ಆಫರ್ ಬರಬಹುದು ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ತುಲಾರಾಶಿಯವರಿಗೆ ಏಪ್ರಿಲ್ 1ರಂದು ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳು ಅಂತಾನೆ ಹೇಳಬಹುದು. ತುಲಾರಾಶಿಯವರಿಗೆ ಲಕ್ಷ್ಮೀ ರಾಜಯೋಗ ಅಂದ್ರೆ ವೈಭವ ಲಕ್ಷ್ಮೀ ರಾಜಯೋಗ ಸ್ನೇಹಿತರೆ ಚಂದ್ರ ಮತ್ತು ಶುಕ್ರರ ಸಂಯೋಗದಿಂದ ಮೇಷ ರಾಶಿಯಲ್ಲಿ ರೂಪುಗೊಳ್ಳುವುದರಿಂದ ಸ್ನೇಹಿತರೆ ತುಲಾರಾಶಿಯವರಿಗೆ ಈ ಸಮಯ ತುಂಬಾ ಅನುಕೂಲಕರವಾಗಲಿದೆ. ಹಣಕಾಸಿನಲ್ಲಿ ಇದ್ದ ತೊಂದರೆಗಳೆಲ್ಲವೂ ನಿವಾರಣೆಯಾಗಿ ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ಯಶಸ್ವಿಯಾಗುವುದು. ಆರ್ಥಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ನೀವು ಕಾಣಲಿದ್ದೀರಿ. ಹೊಸ ಹೂಡಿಕೆ ಹಾಗೂ ಬಡ್ಡಿ ವ್ಯವಹಾರ ಮಾಡುವವರಿಗೆ ಇದು ಸುವರ್ಣ ಅವಧಿ. ಹಿಂದೆ ಮಾಡಿದ ಸಾಲಗಳು ತೀರಬಹುದು. ನಿಮ್ಮ ಪ್ರಯತ್ನಗಳು ಉತ್ತಮ ಫಲ ನೀಡುತ್ತದೆ. ಸ್ವಂತ ಹುದ್ದೆಯನ್ನ ಶುರು ಮಾಡಲು ನಿಮಗೆ ಅತ್ಯುತ್ತಮ ಸಮಯ. ಅಲ್ಲದೆ ನಿಮ್ಮ ಸ್ನೇಹಿತರು, ಕುಟುಂಬಸ್ಥರು ಹಾಗೂ ಸಂಗಾತಿಯಿಂದಲೂ ಕೂಡ ನಿಮ್ಮ ಎಲ್ಲ ಕಾರ್ಯಗಳಿಗೂ ಸಹಕಾರ ಇರಲಿದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ದ್ವಿಗುಣವಾಗಿಸಬಹುದು. ಅದೇ ರೀತಿ ಕೆಲಸದಲ್ಲಿ ಸ್ನೇಹಿತರೆ ಹೊಸ ಉತ್ಸಾಹವನ್ನ ತೋರುವಿರಿ. ಅಲ್ಲದೆ ಸ್ನೇಹಿತರೆ ಈ ಯೋಗದಿಂದ ನಿಮ್ಮ ಕುಟುಂಬ ಜೀವನದಲ್ಲಿ ಮನಸ್ತಾಪಗಳನ್ನ ದೂರ ಮಾಡುವುದು. ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ನಂಬಿಕೆ, ಪ್ರೀತಿ ಬಲಗೊಳ್ಳುವ ಸಾಧ್ಯತೆ ಉಂಟು. ಈ ಸಮಯದಲ್ಲಿ ಮನೆ ದೇವರನ್ನ ಪೂಜಿಸಿ ಆರಾಧನೆ ಮಾಡುವುದು ಮಂಗಳಕರ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಕುಂಭರಾಶಿಯವರಿಗೆ ಈ ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ ಚೈತ್ರ ಮಾಸದ ಹುಣ್ಣಿಮೆ ಅಥವಾ ಸ್ನೇಹಿತರೆ ದಹನದ ಹುಣ್ಣಿಮೆಯ ದಿನದಿಂದ ರಾಶಿಯವರ ಬಾಳು ಬಂಗಾರವಾಗುವುದು ಅಂತಾನೆ ಹೇಳಬಹುದು ಸ್ನೇಹಿತರೆ. ಯಾಕಂದ್ರೆ ವೈಭವ ಲಕ್ಷ್ಮಿ ರಾಜಯೋಗದಿಂದ ಈ ಸಂದರ್ಭ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳನ್ನ ದೂರ ಮಾಡಲಿದೆ. ಆದರೆ ಇದಕ್ಕೆ ನಿಮ್ಮ ಶ್ರಮದ ಅಗತ್ಯ ಇದೆ ಎನ್ನುವುದನ್ನ ಮರೆಯಬೇಡಿ. ಕೆಲಸದಲ್ಲಿ ನಿರ್ಲಕ್ಷ್ಯ ಬೇಡ. ಗುರು ಹಿರಿಯರನ್ನ ಗೌರವಿಸಿ ಶ್ರದ್ಧೆಯಿಂದ ಶ್ರಮ ವಹಿಸಿ ಕೆಲಸ ಮಾಡುವುದರ ಹಿಂದೆ ಸಾಕಷ್ಟು ಲಾಭವಿದೆ. ಆರ್ಥಿಕ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತವೆ. ನಿಮ್ಮೆಲ್ಲ ಕೆಲಸಗಳು ಈ ಸಮಯದಲ್ಲಿ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳಬಹುದು. ಅಲ್ಲದೆ ದೀರ್ಘಕಾಲದಿಂದ ಉದ್ಯೋಗವನ್ನ ಹುಡುಕುತ್ತಿದ್ದ ಈ ರಾಶಿಯವರಿಗೆ ಬೇಡಿದ ಹುದ್ದೆ ಹಾಗೂ ಅಧಿಕ ಸಂಬಳ, ಉನ್ನತ ಸ್ಥಾನವಿರುವಂತಹ ಕೆಲಸ ಸಿಗಬಹುದು. ಆದರೆ ಇದಕ್ಕಾಗಿ ನೀವು ಪ್ರಯತ್ನ ಮಾಡುವುದು ತುಂಬಾ ಮುಖ್ಯ. ವಿಶೇಷವಾಗಿ ಈ ಸಮಯದಲ್ಲಿ ಯಾರೊಂದಿಗೂ ಕೂಡ ವಾದಕ್ಕೆ ಇಳಿಯುವುದನ್ನ ತಪ್ಪಿಸಿ ಶತ್ರುಗಳನ್ನ ಮಿತ್ರನಾಗಿಸಿಕೊಳ್ಳುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗುವುದು. ಇದಕ್ಕಾಗಿ ವಿಘ್ನ ವಿನಾಯಕನನ್ನ ಪೂಜಿಸುವುದು ಶುಭ ಸ್ನೇಹಿತರೆ. ಕುಂಭರಾಶಿಯವರು ಮತ್ತು ಸ್ನೇಹಿತರೆ ಸಿಂಹ ರಾಶಿಯವರು, ಮೇಷರಾಶಿಯವರು, ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನ, ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ 6 ರಾಶಿಯವರು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರಲ್ಲಿದ್ದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ. ಜೊತೆಗೆ ಈ ಹುಣ್ಣಿಮೆಯ ದಿನ ಸ್ನೇಹಿತರೆ ನೀವು ಬೆಳಿಗ್ಗೆ ಕೂಡ ಮಾಡಬಹುದು ಅಥವಾ ಸ್ನೇಹಿತರೆ ಹುಣ್ಣಿಮೆ ಮುಗಿಯುವಷ್ಟರಲ್ಲಿ ಮಾಡಬಹುದು. ನಿಮ್ಮ ಮನೆಯಲ್ಲಿ ಅಲೋವೆರಾ ಗಿಡ ಇದ್ರೆ ಸ್ನೇಹಿತರೆ ಅದನ್ನ ಹುಣ್ಣಿಮೆ ದಿನ ಕಿತ್ಕೊಂಡು ಬೇರನ್ನ ತೊಳೆದು
ಅದಕ್ಕೆ ಕುಂಕುಮ ಅರಿಶಿಣವನ್ನು ಹಾಕಿ ಪೂಜೆಯನ್ನು ಮಾಡಿ ಸ್ನೇಹಿತರೆ, ನಿಮ್ಮ ಮುಖ್ಯದ ದ್ವಾರ ಅಂತಂದರೆ ನಿಮ್ಮ ಮುಂಬಾಗಿಲಿಗೆ ಸ್ನೇಹಿತರೆ ಅದನ್ನು ಉಲ್ಟಾ ಮಾಡಿ ಒಂದು ದಾರದಲ್ಲಿ ಸ್ನೇಹಿತರೆ ಕಟ್ಟಿ. ಇದು ಏನಾದರೂ ಒಣಗ್ತಾ ಬಂದರೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತಲೇ ಹೇಳಬಹುದು. ಕೆಟ್ಟ ದೃಷ್ಟಿ ಇದ್ರೂ ಕೂಡ ಒಣಗುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿದೆ. ಹಣಕಾಸಿನ ಸಮಸ್ಯೆ, ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳು ಇದ್ದರೆ ಈ ಗಿಡ ಒಣಗುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಸಕಾರಾತ್ಮಕ ಶಕ್ತಿ ಇದೆ, ದೇವರ ಭಕ್ತಿ ಇದೆ ಅಂತಂದರೆ ಸ್ನೇಹಿತರೆ ಈ ಗಿಡ ಒಣಗುವುದಿಲ್ಲ. ಸೊ ಹಾಗಾಗಿ ಇದನ್ನು ಎಷ್ಟು ಬಾರಿ ಚೇಂಜ್ ಮಾಡಬೇಕು ಅಂತ ಕೇಳ್ತೀರಾ, ಯಾವಾಗ ಚೇಂಜ್ ಮಾಡಬೇಕು ಅಂತ ಕೇಳ್ತೀರಾ, ನೀರು ಹಾಕ್ಬೇಕಂತ ಕೇಳ್ತೀರಾ, ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದು ಒಣಗೈತೆ ಅಂದರೆ ಹುಣ್ಣಿಮೆ ದಿನ ತೆಗೆದಾಕಿ ಹುಣ್ಣಿಮೆ ದಿನ ಕಟ್ಟಬೇಕಾಗುತ್ತದೆ ಅಥವಾ ಅಮಾವಾಸ್ಯೆ ದಿನ ಕಟ್ಟಬಹುದು. ಇದನ್ನು ಕಟ್ಟುವುದರಿಂದ ಸ್ನೇಹಿತರೆ ಮನೆಯಲ್ಲಿ ಸುಖ ಸಂಪತ್ತು ಸಮೃದ್ಧಿ ಹೆಚ್ಚಳವಾಗಲಿದೆ. ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲಾಗುತ್ತದೆ. ಪಾಸಿಟಿವ್ ವೈಬ್ಸ್ನ ನೋಡ್ಬೋದು ಮನೆ ತುಂಬ ಅಂತಲೇ ಹೇಳ್ಬಹುದು. ದಯವಿಟ್ಟು ಹುಣ್ಣಿಮೆ ದಿನ ಈ ಒಂದು ಚಿಕ್ಕ ಪರಿಹಾರವನ್ನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ತಪ್ಪದೇ ಈ ಒಂದು ಪರಿಹಾರವನ್ನ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ. ಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲಿರಲಿ, ಚಂದ್ರದೇವರ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.